ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಒಂದಲ್ಲ ಒಂದು ರೀತಿಯ ಕೊಡುಗೆಯನ್ನು ಕೊಟ್ಟಂತಹ ಒಂದು ಕುಟುಂಬ ನೀವು. ಯಾವತ್ತಿಗೂ ಕೂಡ ನಾವು ನೆನಪು ಮಾಡಿಕೊಳ್ಬೇಕು ಅಂತಹ ಒಂದು ಕಲಾ ಸೇವೆಯನ್ನು ಮಾಡಿದಂತಹ ಕುಟುಂಬ ನೀವಾಗಲಿ, ನಿಮ್ಮ ತಂದೆ ಆಗಲಿ, ತಾಯಿ ಆಗಲಿ, ನಿಮ್ಮ ಮಕ್ಕಳಾಗಲಿ ಅಥವಾ ನಿಮ್ಮ ಸಹೋದರಿ ಆಗಲಿ, ಇಡೀ ಕುಟುಂಬವೂ ಕೂಡ ಕಲಾವಿದರ ಕುಟುಂಬ. ನೀವು ನಿರ್ಮಾಪಕರೂ ಹೌದು, ನಿರ್ದೇಶಕರೂ ಹೌದು. ಇವತ್ತು ಹತ್ತತ್ರ 70 ಆಸುಪಾಸು ಆದರೂ ಕೂಡ ಅದೇ ಹುಮ್ಮಸ್ಸು, ಅದೇ ಉತ್ಸಾಹ ಹಾಗೇ ಉಳಿದಿದೆ ಸರ್. ಸಿನಿಮಾ ಇನ್ನೂ ಕೂಡ ಆಸೆ ಇದೆ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಏನೋ ಕೊಡಬೇಕು ನಾನು ಅಂತ ಹೇಳಿ. ಖಂಡಿತ ಹೇಗೆ ಅನಿಸ್ತಾ ಇದೆ ಸರ್? ಖಂಡಿತ ತುಂಬ ಸಂತೋಷ ಆಗುತ್ತೆ. ಯಾಕೆಂದರೆ ಕೆಲವು ವಿಚಾರಗಳೆಲ್ಲ ನಮ್ಮಲ್ಲೇ ಉಳ್ಕೊಂಡ್ಬಿಡುತ್ತೆ. ಈ ಥರ ಒಂದು ಸಂದರ್ಭ ಸಿಕ್ಕಿದಾಗ ಅದನ್ನು ನಮ್ಮ ವೀಕ್ಷಕರಿಗೆ, ನಮ್ಮ ಸ್ನೇಹಿತರಿಗೆ ಹಂಚಿಕೊಡೋದ್ರಲ್ಲಿ ಒಂದು ಸಂತೋಷ ಇದೆ. ಯಾಕೆಂದರೆ ಯಾವುದನ್ನು ನಾವು ಹಾಗೆ ಹೃದಯದಲ್ಲಿ ಇಟ್ಕೊಂಡು ಹೋಗಬಾರ್ದು. ಎಲ್ಲೆಲ್ಲಿ ನಮ್ಮ ಚಿತ್ರರಂಗಕ್ಕೆ, ಕನ್ನಡ ಚಿತ್ರರಂಗಕ್ಕೆ ಯಾವ ಥರದಲ್ಲಾದರೂ ಅದು ಒಂದು ಸಹಾಯ ಆಗಬೇಕು ಅನ್ನೋದು ಉದ್ದೇಶ. ಆದ್ದರಿಂದ ZTV ನನಗೆ ಮೊದಲಿಂದ ಭಾಳ ಹಳೆಯದು. ನನಗೆ ಬಾಂಬೆ ಆಫೀಸು ಭಾಳ ಹತ್ತಿರ. ಏಕೆಂದರೆ ZTVನವರು ನಾನು ಬಾಂಬೆಲಿದ್ದಾಗ ಹೇಮಮಾಲ್ ನೀವು ಮನೆಯವರು ತುಂಬ ಬರೋರು. ಅಲ್ಲಿ ತುಂಬ ಅದರ ಓನರ್ ಆಗಿರ್ಬೋದು, ಇನ್ನೊಬ್ಬರು ರಾಜಸ್ಥಾನದವರು, ಈಗಿರೋ ಚೀಫು ಎಲ್ಲರೂ ಮೊದಲಿಂದ ಗೊತ್ತು ನನಗೆ. ಆದ್ದರಿಂದ ZTV ಇವತ್ತು ಭಾಳ ಒಂದು ಉನ್ನತ ಮಟ್ಟದ TV ಚಾನೆಲ್ ಆಗಿದೆ. ಅದರಲ್ಲಿ ನ್ಯೂಸು ಇರ್ಬೋದು, ಆಮೇಲಿಂದ ಎಂಟರ್ಟೈನ್ಮೆಂಟ್ ಚಾನಲ್ಲು, ಹಲವಾರು ಉತ್ತಮವಾದ ಕಾರ್ಯಕ್ರಮಗಳನ್ನ ಕೊಡ್ತಾಯಿದೆ. ಸರ್, ತಂದೆ ಶಂಕರ್ ಸಿಂಗ್ ಸರ್ 1946ರಲ್ಲಿ ಮಹಾತ್ಮ ಅನ್ನೋ ಒಂದು ಕಂಪನಿ ಓಪನ್ ಮಾಡಿ ಅದೆಷ್ಟೋ ಕಲಾವಿದರುಗಳನ್ನು, ಅದೆಷ್ಟೋ ನಿರ್ದೇಶಕರುಗಳನ್ನು, ಅದೆಷ್ಟೋ ಕಲಾವಿದರಿಗೆ ಆಸರೆಯಾಗಿ ನಿಂತಹ ಒಂದು ಸಂಸ್ಥೆ. ಅದಾದ ಬಳಿಕ ತಂದೆಯೇ ಅಷ್ಟು ಹಿಸ್ಟ್ರಿ ಕ್ರಿಯೇಟ್ ಮಾಡಿ ಹೋದ ಬಳಿಕ ಮಗ ನೀವು ಕೂಡ ಅಂಥದ್ದೇ ಒಂದು ಇತಿಹಾಸವನ್ನು ಸೃಷ್ಟಿ ಮಾಡಿದವರು. ಇವತ್ತು ಕೂತ್ಕೊಂಡು ಯೋಚನೆ ಮಾಡಿದಾಗ ಶಂಕರ್ ಸಿಂಗ್ ಸರ್ ಬಗ್ಗೆ ನೀವು ಅಪ್ಪ ಅಂತ ಮರೆತು ಹೇಳೋದಾದ್ರೆ ಏನು ಹೇಳೋಕ್ಕೆ ಇಷ್ಟಪಡ್ತೀರ? ನನಗೆ ನಮ್ಮದು ಕಂಪ್ನಿ 46ಕ್ಕೆ ಪ್ರೊಡಕ್ಷನ್ ಸ್ಟಾರ್ಟ್ ಆಗಿದ್ದು. ಅದಕ್ಕೆ ಮೊದಲು ನಮ್ಮ ತಂದೆಯವರು ಟೂರಿಂಗ್ ಟಾಕೀಸ್ ಇತ್ತು. ಅವರು ಫ್ರೀಡಮ್ ಫೈಟರ್ ಆಗಿದ್ದರು. ಅವರು ಗಾಂಧಿ, ನೆಹರು, ನಮ್ಮ ತಂದೆಯವರು ಕಾಂಗ್ರೆಸ್ ವರ್ಕಿಂಗ್ ಪ್ರೆಸಿಡೆಂಟ್ ಆಗಿದ್ದರು ಅರಸೀಕೆರೆನಲ್ಲಿ, ಮುನ್ಸಿಪಲ್ ಕೌನ್ಸಿಲರು ಆಗಿದ್ದರು. ಆದ್ದರಿಂದ ಅವರಿಗೆ ಪಾಲಿಟಿಕ್ಸ್ ತುಂಬ ಹತ್ತಿರ ಇತ್ತು. ಆದ್ದರಿಂದ ಸ್ವಾತಂತ್ರ್ಯೋತ್ಸವದ ಪೀರಿಯಡಲ್ಲಿ ಅವರು ಗಾಂಧಿ, ನೆಹರು ಎರಡು ಒಂದು ಭಾಳ ಆ ಕಾಲಕ್ಕೆ ಒಂಥರ ಗಾಡ್ಲಿ ಫಿಗರ್ಸ್ ಥರ. ಸೊ ಅದಕ್ಕೆ ನಮ್ಮ ತಂದೆಯವರು 2 ಟೂರಿಂಗ್ ಟಾಕೀಸು ಸ್ಟಾರ್ಟ್ ಮಾಡಿದರು. ಒಂದು ಮಹಾತ್ಮ, ಇನ್ನೊಂದು ಜವಾಹರ್ ಅಂತ 2. ಸೊ ಅಲ್ಲಿಂದ ಅದು ಒಂದು 3 ವರ್ಷ 44ನೇ ಇಸ್ವಿಯಿಂದನೂ ಏನೋ ಮಾಡಿ ಅದು ಒಳ್ಳೆಯ ಲಾಭ ಗಳಿಸ್ತು. ಅಷ್ಟರಲ್ಲಿ ಸಿನಿಮಾದವ್ರಿಗೆಲ್ಲ ಕೆಲವು ಗೊತ್ತಾಗಿತ್ತಲ್ಲಿ ಡಿಸ್ಟ್ರಿಬ್ಯೂಷನ್ ಅಂದರೆ ಏನು, ಎಕ್ಸಿಬಿಷನ್ ಅಂದರೆ ಏನು. ಆಡಿಯನ್ಸು ಅವರು ಅವರ ಸ್ನೇಹಿತರು ವಿಟ್ಲಾಚಾರ್ರು ಅಂತಿದ್ದರು, B ವಿಟ್ಲಾಚಾರ್ಯ ಅಂತ. ಅವರು ಆಮೇಲಿಂದ ತೆಲುಗುಗೆ ಇಂಡಸ್ಟ್ರಿಗೆ ಹೋಗಿ ತುಂಬ ದೊಡ್ಡ ಹೆಸರು ಮಾಡಿದ್ರು. ನಮ್ಮ ತಂದೆಯವರು ಕರ್ನಾಟಕ ಬಿಟ್ಟು ಬರಲ್ಲ, ನಾನು ಕರ್ನಾಟಕದಲ್ಲೇ ಇರ್ತೀನಿ, ಮೈಸೂರಿನಲ್ಲೇ ಫಿಲಮ್ ಇಂಡಸ್ಟ್ರಿ ಬೆಳಿಬೇಕು ಅಂಥೇಳಿ ಅವರು ಮೈಸೂರಿನಲ್ಲೇ ಇದ್ದು ಸಿನಿಮಾಗಳು ಮಾಡ್ಕೊಂಬಂದರು. ಇವತ್ತು ನವಜ್ಯೋತಿ ಸ್ಟುಡಿಯೋ ಆಗಿರ್ಬೋದು, ಪ್ರೀಮಿಯರ್ ಸ್ಟುಡಿಯೋ ಆಗಿರ್ಬೋದು, ಪ್ರತಿಯೊಂದು ನಮ್ಮ ತಂದೆಯವರ ಒಂದು ಸೂಪರ್ವಿಷನ್ಲೇ ನಡೀತಾ ಇತ್ತು. ಸೊ ಹಾಗಾಗಿ ನಮ್ಮ ತಂದೆಯವರು ಸುಮಾರು 50 ಚಿತ್ರಗಳನ್ನ ಮಾಡಿದ್ರು. ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಒಂದು ಹೈಯೆಸ್ಟ್ ಗಳಿಕೆ ಮಾಡಿ ಫಸ್ಟ್ ಸಿಲ್ವರ್ ಜೂಬ್ಲಿ ಹೋಗಿದ್ದೆ ನಮ್ಮ ಪಿಕ್ಚರು. ಜಗನ್ಮೋಹಿನಿ ಅಂತ 1952ನಲ್ಲಿ ದಾವಣಗೆರೆಯಲ್ಲಿ ಫಸ್ಟ್ ಸಿಲ್ವರ್ ಜೂಬ್ಲಿ. ಆಮೇಲೆ ಅಷ್ಟು ದೊಡ್ಡ ಬಾಕ್ಸ್ ಆಫೀಸ್. ಇವತ್ತು ನಾವೇನು KGF ಅಂತೀವಿ, ಆ ಕಾಲಕ್ಕೆ ಆ ಥರ ಅದು 26 ವಾರ. ಆಮೇಲಿಂದ ಎಲ್ಲನೂ ಹೊಸದೇ. ನಾಗಕನ್ಯಾ ಅಂತ ಒಂದು ಫಸ್ಟ್ ಫೋಕ್ಲೋರ್ ತೆಗೆದ್ರು 1978. ಇಲ್ಲ, ಅದು ನಾನು ಮತ್ತೆ ರೀಮೇಕ್ ನಾನು ಮಾಡಿದ್ದು. ನಮ್ಮ ತಂದೆ ಮೊದಲೇ ಮಾಡಿದರು. ಆಮೇಲೆ ದೇವರಾಜರ್ಸು, ಕೆಂಪರಾಜರ್ಸ್ ಎಲ್ಲ ನಮ್ಮ ತಂದೆಗೆ ತುಂಬ ಇದಾಗಿದ್ದರು. ದೇವರಾಜರ್ಸ್ ಅವ್ರನ್ನ ಹೀರೋ ಹಾಕಿ ಮಾಡಬೇಕು ಅಂತಲೇ ಫೋಟೋಸ್ ಎಲ್ಲ ತೆಗೆಸಿದ್ರು. ಆಮೇಲೆ ಕೆಂಪರಾಜರ್ಸ್ ಜೊತೆಯಲ್ಲಿ ಹೀಗೆ ಡಾಕ್ಟರ್ ರಾಜ್ಕುಮಾರ್ ಕೂಡ ಅವರೇ ಹೇಳಿದ್ದಾರೆ, ನಮ್ಮ ಕಂಪ್ನಿಲೇ ಫಸ್ಟ್ ಬಣ್ಣ ಹಚ್ಚಿದ್ರು. ಹೌದು,
ವರದ ಹೌದೌದು. ಶ್ರೀನಿವಾಸ್ ಕಲ್ಯಾಣದಲ್ಲಿ ವರದಪ್ಪ ಅವರು ನಮ್ಮ ಕಂಪ್ನಿಲೇ ಮಾಡಿದ್ದಾರೆ. ಕೃಷ್ಣಲೀಲಾ ಅಂತ ನಮ್ಮ ತಂದೆಯವರ ಚಿತ್ರದಲ್ಲಿ ಹೌದು. ಅವ್ರ ತಂದೆಯವರು ನಮ್ಮ ಆಫೀಸಲ್ಲಿ ಬಂದು ಇರ್ತಿದ್ರು. ಹಾಗೆ ಒಂದು ನಮ್ಮ ಫ್ಯಾಮಿಲಿ ಒಂದು ಚಿತ್ರರಂಗಕ್ಕೆ ಒಂದು ಅಳಿಲು ಸೇವೆ ಅಂತ ಹೇಳ್ತೀನಿ. ಅಯ್ಯೋ